ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ನೋಟಿಫಿಕೇಶನ್ ಏನಪ್ಪ ಅಂತ ಅಂದರೆ ಕೆನರಾ ಬ್ಯಾಂಕಲ್ಲಿ ವೇಕೆನ್ಸಿ ಇದೆ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ 3500 ಪೋಸ್ಟ್ಗಳು ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಆಲ್ ಓವರ್ ಇಂಡಿಯಾ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಇದು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮಗೆ ಹೇಗೆ ಅಪ್ಲೈ ಮಾಡೋದು, ಎಲಿಜಿಬಿಲಿಟಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಬನ್ನಿ ಪಟ್ಟಂತ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ, ಮರಿಬೇಡಿ. ಓಕೆನಾ? ಮತ್ತು ಯಾರಿಗೆ ಬೇಕೋ ಇದನ್ನು ಶೇರ್ ಮಾಡಿ. ಇನ್ಫಾರ್ಮೇಷನ್ ಯಾರಿಗೆ ಬೇಕೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಇದು ಲಾಸ್ಟ್ ಡೇಟ್ ಏನಪ್ಪ ಅಂದರೆ 12th ಅಕ್ಟೋಬರ್ ಅಂತ ಹೇಳಿದ್ದಾರೆ. ಸೊ ಇನ್ನೆರಡೇ ದಿನ ಇದೆ. ಇವತ್ತು 10th ಅಕ್ಟೋಬರ್. ಸೊ ಇನ್ನೆರಡೇ ದಿನ ಇದೆ. ಆದಷ್ಟು ಬೇಗ ಇದಕ್ಕೆ ಒಂದು ರಿಕ್ರೂಟ್ಮೆಂಟ್ಗೆ ನಿಮಗೆ ಏನಾದರೂ ಎಲಿಜಿಬಿಲಿಟಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇವಾಗ ಏನಂತ ಅಂದರೆ, ಸೊ ಇಂಟ್ರೆಸ್ಟೆಡ್ ಇರೋರು ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು 12th ಅಕ್ಟೋಬರ್ ಲಾಸ್ಟ್ ಡೇಟ್ ಅಂತ ಹೇಳಿದ್ದೀನಿ. ಸೊ ಬ್ಯಾಂಕ್ ನೇಮ್ ಏನಪ್ಪ ಅಂತ ಅಂದರೆ ಕೆನರಾ ಬ್ಯಾಂಕ್, ಗೊತ್ತಿದೆ ನಿಮಗೆಲ್ಲರಿಗೂ. ಮತ್ತು ಪೋಸ್ಟ್ ಎಷ್ಟಪ್ಪ ಅಂದರೆ 3500 ಆಲ್ ಓವರ್ ಇಂಡಿಯಾ. ಸೊ ಎಸ್ಪೆಷಲಿ ಕರ್ನಾಟಕಲ್ಲಿ ಎಷ್ಟು ಅಂತ ಹೇಳ್ತೀನಿ ನೋಡಿ. 591 ಅಷ್ಟೇ ಇರೋದು. 591 ಅಷ್ಟೇ ಕರ್ನಾಟಕಲ್ಲಿದೆ. ನಿಮಗೇನಾದರೂ ಬೇರೆ ಕಡೆ ಬೇಕಾಗಿದ್ದರೆ, ಇನ್ಫಾರ್ಮೇಷನ್ ಬೇರೆ ಸ್ಟೇಟಲ್ಲಿ ಬೇಕಾಗಿದ್ರೆ ನನಗೆ ಮೆಸೇಜ್ ಮೂಲಕ ಹೇಳಿ. ನಾನು ನಿಮಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಅದನ್ನು ನಿಮಗೆ ವೇಕೆನ್ಸಿ ಬಗ್ಗೆ ಮೆಸೇಜ್ ಮಾಡ್ತೀನಿ. ಓಕೆನಾ? ಸೊ ಇದರಲ್ಲಿ ಏನಪ್ಪ ಅಂತಂದರೆ ಸ್ಟೈಫಂಡ್ ಅನ್ನೋದು ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಸ್ಟೈಫಂಡ್ ಅಂತ ಕೊಡ್ತಾರೆ. ಪರ್ ಮಂತು 15,000 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಇದರ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ನೀವು ಕಂಪ್ಲೀಟ್ ಮಾಡಿರಬೇಕು, ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ಯಾವುದಾದ್ರೂ ರೆಕಗ್ನೈಸ್ಡ್ ಬೋರ್ಡಿಂದ ಅಥವಾ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು. ಓಕೆನಾ? ಏಜ್ ಲಿಮಿಟ್ನ ಹೇಳಿದ್ದಾರೆ. ಸೊ ಮಿನಿಮಮ್ ಏನಿರಬೇಕು ಏಜ್ ಅಂದರೆ 20 ಇಯರ್ಸ್ ಇರಬೇಕು. ಮತ್ತು ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ 28 ಇಯರ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ 28 ಇಯರ್ಸು 1 ಸೆಪ್ಟೆಂಬರ್ ಒಳಗಡೆ ಆಗಿರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಅಪ್ಲಿಕೇಶನ್ ಫೀಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಅಪ್ಲಿಕೇಶನ್ ಫೀಸು SC ST ಮತ್ತು PWBD ಅಂತ ಇರತ್ತಲ್ಲ, ಕ್ಯಾಸ್ಟ್, ಅಂಥವ್ರಿಗೆ ಏನೂ ಇಲ್ಲ. ಬೇರೆ ಕ್ಯಾಟಗರಿ ಅವ್ರಿಗೆ 500 ರೂಪಾಯಿ ಅನ್ನೋದಿದೆ. ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನು. ನೀವು ಯಾವಾಗ ಫಿಲ್ ಮಾಡ್ತೀರಾ ಅಪ್ಲಿಕೇಶನ್ನು, ಆವಾಗ ನೀವು ಅಪ್ಲಿಕೇಶನ್ ಜೊತೆನೇ ನೀವು ಅಪ್ಲಿಕೇಶನ್ ಫೀಸ್ನು ಕೊಡಬೇಕಾಗತ್ತೆ. ಓಕೆನಾ? ಸೊ ಸೆಲೆಕ್ಷನ್ ಪ್ರೋಸೆಸ್ ಏನಪ್ಪ ಇರುತ್ತೆ ಅಂತ ಅಂದರೆ 3 ಸ್ಟೆಪ್ಸ್ ಇರುತ್ತೆ. ಒಂದು ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ, ಫಸ್ಟು ಅದೇ ಇರುತ್ತೆ. ಅದಾದಮೇಲೆ ಕ್ಲಿಯರ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಈ 3 ಸ್ಟೆಪ್ಸ್ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ. ಓಕೆನಾ? ಸೊ ಇವಾಗ ಪ್ರೊಸೀಜರ್ ಯಾವ ಥರ ಅಪ್ಲೈ ಮಾಡೋದು ಅಂತ ಅಂದರೆ, ನಿಮಗೆ ಒಂದು ವೆಬ್ಸೈಟ್ ಅನ್ನೋದು ಬರುತ್ತೆ. ಏನಪ್ಪ ಅಂದರೆ ಕೆನರಾ bank.in ಅಂತ ವೆಬ್ಸೈಟು. ಆಯಿತಾ? ಕೆಳಗಡೆ ಇಲ್ಲಿ ಹಾಕಿದ್ದೀನಿ ನೋಡಿ, canarabank.in ಅಂತ. ಸೊ ಈ ವೆಬ್ಸೈಟಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೇನಂದರೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಬಟ್ ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಮುಂಚೆ ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನೋದನ್ನು ಇಟ್ಕೋಬೇಕು. ಸೊ ಏನಪ್ಪ ಡಾಕ್ಯುಮೆಂಟ್ಸ್ ಅಂತ ಅಂದರೆ, ಇಮೇಲ್ ID ನೀವು ಕರೆಕ್ಟಾಗಿ ಇಟ್ಕೋಬೇಕು, ಮತ್ತು ಮೊಬೈಲ್ ನಂಬರು ಕರೆಕ್ಟಾಗಿರೋದನ್ನು ಸೇವ್ ಮಾಡಿ ಇಟ್ಕೋಬೇಕು. ಓಕೆನಾ? ಮತ್ತು ID ಪ್ರೂಫ್ಗೋಸ್ಕರ ಒಂದು ID ಪ್ರೂಫ್ ಇಟ್ಕೋಬೇಕು, ಅದು ಏಜ್ ಪ್ರೂಫ್ಗೋಸ್ಕರ. ಓಕೆನಾ? ಮತ್ತು ಎಜುಕೇಷನ್ ಸರ್ಟಿಫಿಕೇಟ್, ನೀವೇನು ಡಿಗ್ರಿ ಮಾಡಿದ್ದೀರಾ ಅದು ಎಜುಕೇಷನ್ ಸರ್ಟಿಫಿಕೇಟ್ ಇಟ್ಕೋಬೇಕು, ರೆಸ್ಯೂಮೆ ಇಟ್ಕೋಬೇಕು. ಮತ್ತು ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ಯಾರಾದರೂ ಬೇರೆ ಜಾಬಲ್ಲಿ ಮಾಡ್ತಾಯಿದ್ರಿ ಅಂತ ಅಂದರೆ, ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ನೀವು ಇಟ್ಕೋಬೇಕಾಗತ್ತೆ. ಓಕೆನಾ? ರೆಸ್ಯೂಮೆ ಮಾತ್ರ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಓಕೆ? ಸೊ ಇವಾಗ ಏನಪ್ಪ ಅಂದರೆ, ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು, ಫಸ್ಟು ನೋಟಿಫಿಕೇಷನ್ನ ಒಂದು 30 ಪೇಜಸ್ ಇರುತ್ತೆ. ಸೊ ಆ ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಕೊಂಬಿಡಿ. ಆ ನೋಟಿಫಿಕೇಷನ್ನು ನಿಮಗೆ ಎಲಿಜಿಬಲ್ ಆಗಿದೆ ಅಂತ ಗೊತ್ತಾದಮೇಲೆ, ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಅದರಲ್ಲಿ ಅಂತ ಗೊತ್ತಾದಮೇಲೆ, ನೀವೇನು ಮಾಡಬೇಕು, ಈಗ ಏನು ಹಾಕಿದ್ದೀನಿ ನಾನು ವೆಬ್ಸೈಟು, ಆ ವೆಬ್ಸೈಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಬ್ಯಾಂಕ್ ಇದು ಅಂತ ಬರುತ್ತೆ, ಗ್ರ್ಯಾಜುಯೇಟ್ ಅಪರೆಂಟೈಸಸ್ ಅಂತ ಬರುತ್ತೆ, ಅಪರೆಂಟೈಸಸ್ ಅಂತ. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಜಾಬ್ ವೇಕೆನ್ಸಿಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ನ ಫುಲ್ ಡೀಟೇಲ್ ಫಿಲ್ ಮಾಡಿ, ಮತ್ತು ಈ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದು ಅಪ್ಲೋಡ್ ಮಾಡಾದಮೇಲೆ ನೀವು ಸಬ್ಮಿಟ್ ಅನ್ನೋದನ್ನು ಕೊಡಬೇಕಾಗತ್ತೆ. ಸೊ ನಾರ್ಮಲಿ ನೀವು ಎಷ್ಟೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ ಆನ್ಲೈನ್, ಸೇಮ್ ಪ್ರೊಸೀಜರು ಇಲ್ಲೂ ನಡೆಯುತ್ತೆ. ಓಕೆನಾ? ಸೊ ಸಬ್ಮಿಟ್ ಅನ್ನೋದಕ್ಕೆ ಕೊಡಿ.
ಸೊ ಈ ಸಬ್ಮಿಟ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಲಾಸ್ಟಲ್ಲಿ ಬರುತ್ತಲ್ಲ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲ ರಿಕ್ವೆಸ್ಟ್ ನಂಬರ್ ಅಂತ, ಅದ್ರದ್ದನ್ನ ಆ ನಂಬರ್ನ ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದು ಫರ್ದರ್ ಡೀಟೇಲ್ಸ್ಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೆಫರೆನ್ಸ್ ನಂಬರ್ ಏನಿರುತ್ತೆ ಅಥವಾ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ನೀವು ನೀಟಾಗಿ ಫೋಟೋ ತೆಕ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಪ್ರೊಸೀಜರು ನೀವು ಅಪ್ಲೈ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ದಂಗೆ. ಸೊ 2 ದಿನ ಟೈಮ್ ಇದೆ. 12th ಅಕ್ಟೋಬರ್ ಲಾಸ್ಟ್ ಡೇಟ್ ಆಗಿರೋದ್ರಿಂದ 2 ದಿನ ಟೈಮ್ ಇದೆ. ಆದಷ್ಟು ಬೇಗ ಅಪ್ಲೈ ಮಾಡಿ. ನಿಮಗೆ ಏನಾದರೂ ಬೇರೆ ಕಡೆ ಬೇರೆ ಸ್ಟೇಟಿದು ವೇಕೆನ್ಸಿ ಗೊತ್ತಾಗಬೇಕು ಅಂದರೆ ಮೆಸೇಜ್ ಮಾಡಿ, ನಾನು ಮೆಸೇಜ್ ಮೂಲಕ ನಾನು ಹೇಳ್ತೀನಿ. ಮತ್ತು ಕರ್ನಾಟಕದಲ್ಲಿ ಬರೀ 591 ಪೋಸ್ಟ್ ಮಾತ್ರ ಇರೋದು. ಸೊ ಆದಷ್ಟು ಜನ ಯಾರ್ಯಾರು ಡಿಗ್ರಿ ಪಾಸ್ ಆಗಿದ್ರೆ ಮತ್ತು ಯಾರ್ಯಾರು ಇಂಟ್ರೆಸ್ಟೆಡ್ ಇದೆ ಅದರಲ್ಲಿ, ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಓಕೆನಾ? ಸೊ ಇದು ಸ್ಟಾರ್ಟ್ ಆಗಿದ್ದ ಡೇಟ್ ಆ್ಯಕ್ಚುಲಿ ಬಂದು 23rd ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ. ಎಂಡ್ ಆಗಿರೋದು ಅಂದರೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ 12th ಅಕ್ಟೋಬರ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ದಯವಿಟ್ಟು ನೀವು ಇದನ್ನು ಅಪ್ಲೈ ಮಾಡಿ. ಓಕೆ? ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಯಾರು ಅಪ್ಲೈ ಮಾಡ್ತೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಾದರೆ, ಯಾವುದಾದ್ರೂ ನೋಟಿಫಿಕೇಷನ್ ಬೇಕಾದರೆ ನನಗೆ ಮೆಸೇಜ್ ಮೂಲಕ ಕಳಿಸಿ. ಸೊ ದಟ್ ನಾನು ಅದ್ರ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ನು ಪಾಸ್ ಆನ್ ಮಾಡ್ತೀನಿ ವಿಡಿಯೋ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.